ಆಗತ್ತನ್ರಿ ಅವನಿಗೆ? ಮೊದಲ ಕಡ್ಡಿ ಹಂಗದನ, ಓದಿದ್ರು ಹೋಗಿ ಎಲ್ಲೋ ಬೀಳುವಂಗದನ. ದೊಡ್ಡ ದೊಡ್ಡ ಪೈಲ್ವಾನ್ಗಳು 6 ಪ್ಯಾಕ್ ಇಟ್ಕೊಂಡು ದೊಡ್ಡ ದೊಡ್ಡ ಪೈಲ್ವಾನ್ಗಳು ನಿಂತುಕೊಂಡಿದ್ರಲ್ಲಿ ಅವ್ರಿಗೆ ಎತ್ತಕ್ಕಾಗವಲ್ದ. ಆದ್ರ ಕಡ್ಡಪ್ಪ ಕಡ್ಡಿ ಹಂಗಿರೋ ಎತ್ತಕ್ಕಾಗತ್ತೇನೋ? ಶರೀಫ್ರ ಅಂದ್ರು, ಹೋಗ್ ಕಡ್ಡಪ್ಪ ಎತ್ತ ಹೋಗು. ಮತ್ತ ಗುರುಗಳ ಮಾತು ಮೀರಂಗಿಲ್ಲಲ್ರಿ, ಮೀರಾಕ್ ಬರೋದಿಲ್ಲ. ಕಡ್ಡಪ್ಪ ಅಂಜ್ಕೊಂತ ಮುಂದೆ ಹೋದ. ಅವನಿಗೆ ಗೊತ್ತಿಲ್ಲ ಎತ್ತಕ್ಕಾಗತ್ತೇ ಇಲ್ಲ ಅಂತ. ಕಡ್ಡಪ್ಪ ಮುಂದೆ ಹೋಗಿ ನಮ್ಮ ಕಡ್ಡಪ್ಪ ಆ ಬಂಡೆಕಲ್ಲು ಎತ್ತಾನ ಅಂತ ಶರೀಫ್ರ ಹೇಳಿದಾಗ ಎಲ್ಲಾರು ನಗಾಕತ್ರಲ್ಲಿ. ಪೈಲ್ವಾನ್ಗಳ ಕ್ಯಾಕೆ ಹೊಡ್ಯಾಕತ್ತು. ದೊಡ್ಡ ದೊಡ್ಡ ಪೈಲ್ವಾನ್ಗಳಿಂದ ಆಗಿಲ್ಲ, ಇವೇನಾಗ ಎತ್ತಾನ ಅದನ್ನ ಕಲ್ಲು. ಹಿಂಗ ಹಾಸ್ಯ ಮಾಡುವಾಗ, ಏ ಕಡ್ಡಪ್ಪ ಎತ್ತದನ್ ಕಲ್ಲು. ಆ ಬಂಡೆ ಕಲ್ಲು ಹಿಂಗ ಹಿಡ್ಕೊಂಡ್ ನೋಡ್ರಿ ಕಡ್ಡಪ್ಪ. ಅವ ಅಂದ, ಗುರುಗಳು ನನಗೆ ಎಟ್ಟ ಅಸಹ್ಯ ಮಾಡಕತ್ತಾರ ಅಂದ. ಗುರುಗಳು ನನಗೆ ಎಟ್ಟ ಅಸಹ್ಯ ಮಾಡಕತ್ತಾರ ನೋಡ್ರಿ. ಯಾವಾಗ ಕಡ್ಡಪ್ಪ ಹಿಂಗ ಬಂಡೆ ಕಲ್ಲು ಹಿಡ್ಕೊಂಡ, ನಿಮಗ್ ಕೇಳ್ತೀನಿ ಎತ್ತಕ್ ಆಗತ್ತೇನ್ರಿ ಅದು? ಇಲ್ಲ ಅನ್ನಕತ್ರಿ ನೋಡ್ರಿ ನೀವು. ಆಗಡೆ ಕೇಳಿದ್ನ ಅಲ್ಲಿದ್ರ ನೀವು? ಬಹಳ ಜನ ಇದ್ರಿ ಅಂತ ಹೇಳಕತ್ತಾರ ನೋಡ್ರಿ. ಬಾರಿ ಬೆರಿಕದಾರ ಬಿಡ್ರಿ ಇಲ್ಲಿ ನೋಡ್ರಿ. ಯಾವಾಗ ಬಂಡೆ ಕಲ್ಲು ಹಿಂಗ ಹಿಡ್ಕೊಂಡು ಕಡ್ಡಪ್ಪ ಹಿಂಗ ಶರೀಫಾ 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 ಅಂತ ಹಿಂಗ ಆ ಕಲ್ಲನ್ನ ಹಿಂಗ ಮ್ಯಾಲ ಎತ್ತಾಕ ನೋಡ್ತಾನ. ಬಂಡೆ ಕಲ್ಲು ಎತ್ತೆ ನೋಡ್ರಿ ಅದು. ಯಾವಾಗ ಬಂಡೆ ಕಲ್ಲು ಹಿಂಗ ಎತ್ತಿ ಹೆಗಲ ಮ್ಯಾಲ ಹಾಕೊಂಡು ಹಿಂಗ ಒಗದ ಬಿಟ್ನಂತ. ಒಗದ ಕೂಡೇನ ಏನು ಜೈಕಾರ, ಕಡ್ಡಪ್ಪನಿಗೆ ಜಯವಾಗಲಿ, ಕಡ್ಡಪ್ಪನಿಗೆ ಜಯವಾಗಲಿ, ಕಡ್ಡಪ್ಪನಿಗೆ ಜಯವಾಗಲಿ ಅಂತ ಜೈಕಾರ ಹಾಕಕತ್ರ. ದೊಡ್ಡ ದೊಡ್ಡ ಬಂಗಾರದ ಪದಕವನ್ನ ತಂದು ಕಡ್ಡಪ್ಪನ ಕೊಳ್ಳಲ್ಲಿ ಹಾಕಿದ್ರು. ಹೊತ್ಕೊಂಡ್ರು ಹೆಗಲ ಮ್ಯಾಲ ಜೈ ಜೈಕಾರ ಹಾಕುವಂತ. ವೇದಿಕೆ ಮ್ಯಾಲ ಇಂತ ವೇದಿಕೆ, ದೊಡ್ಡ ಸಿಂಹಾಸನ, ಅದ್ರ ಮ್ಯಾಲ ತಂದು ಕೂಡ್ಸಿದ್ರು ನೋಡ್ರಿ ಕಡ್ಡಪ್ಪನ. ಶರೀಫರಲ್ಲಿ ಎತ್ತಾರಲ್ಲಿ ಮಸ್ತ್ ಕಾಲ ಮೇಲೆ ಕಾಲ ಹಾಕೊಂಡ್ ಕೂತ್ನನ್ರಿ ಇವ ಹಿಂಗ. ಶರೀಫ್ರು ಅಲ್ಲಿ ನಿತ್ತು ನೋಡಕತ್ತಿದ್ರು ಅವ್ರು. ಮಗ ನಾ ಕೆಳಗೆ ನಿಂತೀನಿ, ಯಾವಾಗ ಎತ್ತಿದ ಗೆದ್ದ ಹೋದ ನೋಡ ಮ್ಯಾಲ. ಶರೀಫ್ರ ಕಡೆ ಹಿಂಗ ಕಣ್ಣರ ಹಾಯಿಸಿ ನೋಡ್ಬೇಕಲ್ರಿ, ಇಲ್ಲ ಇಲ್ಲ ಮಸ್ತ್ ಹಿಂಗ ಹಿಂಗ ಕುಂತಾನ್ರಿ ಹಿಂಗ. ಅವಾಗ ಶರೀಫ್ರು ಅಂದ್ರು, ಏರೇತಿವ್ನಿಗೆ ಅಂದ್ರು ಅವ್ರು. ಏನ್ರಿ ಏರೇತ್ ಅಂದ್ರ? ಮದ ಅಹಂ ಏರೇತ್ ಮ್ಯಾಲ ಇದನ್ನ ಇಳಿಸ್ಬೇಕಲ್ಲ ಅಂದ್ರ ಅವ್ರು. ಇಳಿಸ್ಬೇಕಂದ್ರ ಶರೀಫ್ರು ಕಡ್ಡಪ್ಪ ಕರೆದ್ರಂತ. ಏ ಕಡ್ಡಪ್ಪ ಸ್ವಲ್ಪ ಈ ಕಡೆ ಬಾರೋ. ಅವಾಗ ಕಡ್ಡಪ್ಪ ತಿರುಗ್ಬೇಕಿಲ್ರಿ, ತಿರುಗಲೇ ಇಲ್ಲ. ಮತ್ತ 2ನೇ ಸಲ ಗುರುಗಳ ಎದ್ದ ನಿಂತ, ಏ ಕಡ್ಡಪ್ಪ ಬಾಯಿಲೆ. ಹೆಂಗ ತಿರುಗಿದ ಅಂತ ಹಿಂಗ ಹೊಳಿದಾರ ಹಿಂಗ. ಮತ್ತ 3ನೇ ಸಲ ಗುರುಗಳು ಮುಂದೆ ಬಂದ, ಓ ಕಡ್ಡಪ್ಪ ನೀ ನನ್ನ ಹತ್ರ ಬಂದಿ ಅಂದ್ರ ಇಟ್ಟು ವರ್ಷ ನೀ ಸೇವಾ ಮಾಡಿ ನಿನ್ನ ಸೇವಾ ನಾ ಮಾಡ್ತೀನಿ ಅಂದ್ರವ್ರು ಶರೀಫ್ರು. ಅವಾಗ ಇವ್ ವಿಚಾರ ಮಾಡಿದ, ನಾನು ಗೆದ್ದಿನ, ಹೆಂಗಿದ್ರು ದೊಡ್ಡ ಪೈಲ್ವಾನ್ ಆಗಿನಿ, ಇಟ್ಟು ದಿನ ಅವ್ರ ಸೇವಾ ಮಾಡೀನಿ, ಈಗಂತೂ ನಾ ಗೆದ್ದಿನಿ, ನನ್ನ ಸೇವಾ ಶರೀಫ್ರ ಮಾಡ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ ನೋಡ್ರಿ ಮಗ. ವಿಚಾರ ಮಾಡಿ, ಓಹೋ ನನಗೂ ಒಬ್ರು ಪಿ ಎ ಸಿಕ್ಕಂಗ ತಡಿ ಅಂತ ತಿಳ್ಕೊಂಡು ಮಸ್ತ್ ರಾಜಾರಂಗ ಹಿಂಗ ಕೆಳಗೆ ಹೊಂಟ ನೋಡ್ರಿ. ಏನ್ರಿ ಅಂದ. ಗುರುಗಳು ಏನ್ರಿ ಅಂತ ಕೇಳುವಂತ ಮನುಷ್ಯ, ಏನ್ರಿ? ಏನಿಲ್ಲಪ್ಪ, ನನಗ ಒಂದು ಸಣ್ಣ ಕಲ್ಲು ಬೇಕಾಗಿತ್ತು ಈ ಅಡಿಕೆ ಕೊಟ್ಟು ಸಲುವಾಗಿ. ಈ ಎಲಿ ಅಡಿಕೆ ಹಾಕೊಳ್ಳೋ ಸಲುವಾಗಿ ಒಂದು ಸಣ್ಣ ಕಲ್ಲು ಬೇಕಾಗಿತ್ತ. ಆ ಕಲ್ಲು ಅಲ್ಲಿ ಬಿದ್ದತ್ ನೋಡಲ್ಲಿ, ಆ ಕಲ್ಲು ಅಲ್ಲಿ ಬಿದ್ದತ್ ನೋಡು, ಆ ಕಲ್ಲು ತಗೊಂಡ ಬಾ ಅಂದ್ರ ಅವ್ರು. ಅವಾಗ ಇವಂದ ದೊಡ್ಡ ಬಂಡೆ ಕಲ್ಲು ಎತ್ತಿದವನಿಗೆ ಆ ಸಣ್ಣ ಕಲ್ಲು ಏನ ಅಂದ. ಅವಾಗ ಶರೀಫ್ರ ಅಂದ್ರು, ನೀ ಅದನ್ನ ತಗೊಂಡು ಬಂದು ಬಿಡಪ್ಪ, ನಿನ್ನ ಸೇವಾ ಇವತ್ತಿನ ನಾನು ಮಾಡ್ತೀನಿ. ಅವಾಗ ಆಯ್ತು ತಡಿ ಅಂತ ತಿಳ್ಕೊಂಡು ಹೋದ ನೋಡ್ರಿ. ಮಸ್ತ್ ಹಿಂಗ ಪೈಲ್ವಾನ್ರು ಹೋದಂಗ ಹೋಗಿ ಆ ಕಲ್ಲ ಬಲಗೈಯಿಂದ ಎತ್ತೋದೇನ, ದೊಡ್ಡ ಕಲ್ಲು ಎತ್ತಿರುವಂತ ಮನುಷ್ಯನಿಗೆ ಅದೇನ ಸಣ್ಣದ, ಹಿಂಗ ಎಡಗೈಯಿಂದ ಬರೇ ಹಿಂಗ ಹಿಂಗ ಎತ್ತಾಕ್ ಹೋದ್ ನೋಡ್ರಿ. ಬಳ್ಗಳಿಂದ ಹಿಂಗ ಮ್ಯಾಲ ಬರ್ಲಿಲ್ರಿ ಅದು ಮ್ಯಾಲ. ಮತ್ತ ಆಮೇಲೆ ಅಸಹ್ಯ ಆಗೋದು ಬ್ಯಾಡ ತಡಿ ಅಂತ ಕೈಯಿಂದ ಎತ್ತಾಕ್ ಹೋದ, ಅವಾಗ ಬರ್ಲಿಲ್ಲ ಅದು. ಆಮೇಲೆ ಅಸಹ್ಯ ಆಗೋದು ಬ್ಯಾಡ ತಡಿ ಅಂತ 2 ಕೈಯಿಂದ ಹಿಂಗ ಹಿಡ್ಕೊಂಡು ಹಿಂಗ ಮ್ಯಾಲ ಎತ್ತಕ್ ಹೋಗ್ತಾನ, ಅವಾಗ ಬರ್ಲಿಲ್ಲ. ತಿನ್ಕಾಡಿದ, ಬರ್ಲಿಲ್ಲ. ಯಾವಾಗ ಆ ಕಲ್ಲು ಮ್ಯಾಲ ಏಳೇ ಇಲ್ಲ, ಓಡಿ ಬಂದವನು ಶರೀಫ್ರು ಒದ್ದು ಕಾಲಿಗೆ ಬಿದ್ದ ನೋಡ್ರಿ. ಒದ್ದು ಕಾಲಿಗೆ ಬಿದ್ದ. ನಿಮಗ ಕೇಳ್ತೀನಿ, ದೊಡ್ಡ ಬಂಡೆ ಕಲ್ಲು ಎತ್ತಿರುವಂತ ಮನುಷ್ಯನಿಗೆ ಸಣ್ಣ ಕಲ್ಲು ಏನು ದೊಡ್ಡದ್ರಿ? ಎತ್ತಬಹುದಾಗಿತ್ತಲ್ಲ, ಯಾಕೆ ಎತ್ತಲಿಲ್ಲ ಅವ?
ಅವ ಯಾಕೆ ಎತ್ತಲಿಲ್ಲ? ಅವ ದೊಡ್ಡ ಬಂಡೆ ಕಲ್ಲು ಎತ್ತಿರುವಂತ ಮನುಷ್ಯನಿಗೆ ಸಣ್ಣ ಕಲ್ಲು ಏನು ದೊಡ್ಡದ್ರಿ? ಯಾಕೆ ಎತ್ತಕ್ಕಾಲಿಲ್ಲ ಅವನಿಗೆ? ಯಾಕೆ ಎತ್ತಕ್ಕಾಲಿಲ್ರಿ? ಬಾಳ ಶಾನೆ ಇದ್ರಿ ನಿಮ್ಗೆ, ಅದಕ್ಕೆ ಪ್ರಶ್ನೆ ಕೇಳಾಕತ್ತೆ ನಾನು. ಓಹೋ, ಬಾರಿ ಉತ್ತರ ಕೊಡ್ತಾರ ಬಿಡ್ರಿ ಇಲ್ಲಿ. ನೋಡ್ರಿ, ದೊಡ್ಡ ಬಂಡೆ ಕಲ್ಲು ಎತ್ತುವಂತ ಸಂದರ್ಭದೊಳಗ ಗುರು ಅನ್ನುವಂತ ಶಕ್ತಿ ಅವನ ಕಡೆ ಇತ್ತು. ಯಾವಾಗ ಆ ಗುರು ಅನ್ನುವಂತ ಶಕ್ತಿಯನ್ನ ಸಣ್ಣ ಕಲ್ಲು ಎತ್ತುವಾಗ ಕಳ್ಕೊಂಡು ಬಿಟ್ಟ, ದೊಡ್ಡ ಕಲ್ಲು ಕೂಡ ಸಣ್ಣದಾಗಿತ್ತ. ಗುರು ಅನ್ನುವಂತ ಶಕ್ತಿ ಯಾವಾಗ ಕಳ್ಕೊಂಡ, ಸಣ್ಣ ಕಲ್ಲು ಕೂಡ ದೊಡ್ಡ ಕಲ್ಲಾಗಿ ಪರಿಣಾಮ ಬೀರ್ತಿ. ಇದಕ್ಕೆ ದೊಡ್ಡ ಕಾರಣ ಏನು ಅಂದ್ರ ಗುರುವಿನ ಶಕ್ತಿ. ಗುರು ನಮ್ಮ ಹಿಂದಿದ್ದ ಅಂದ್ರ ಏನೆಲ್ಲ ಮಾಡಬಹುದು ನೋಡ್ರಿ. ಗುರು ಅನ್ನುವಂತ ಶಕ್ತಿ ನಾವು ಕಳ್ಕೊಂಡು ಬಿಟ್ಟಿವಿ ಅಂದ್ರ ಈ ಭೂಮಿ ಒಳಗೆ ಏನೂ ಇಲ್ಲ, ನಶ್ವರ. ಗುರುನ ನಮಗ ದೊಡ್ಡ ಶಕ್ತಿ. ಗುರು ಅನ್ನುವಂತ ಶಕ್ತಿ ನಮ್ಮ ಜೊತೆಗೆ ಸುಮ್ಮ ಹಿಂಗ ಹೆಗಲಿಗೆ ನಾ ಅದಿನಿ ಅಂತ ಇತ್ತು ಅಂದ್ರ ಮುಗಿತ್ರಿ, ಜಗತ್ತನ್ನ ಗೆಲ್ಲಬಹುದಂತ. ಜಗತ್ತನ್ನ ಗೆಲ್ಲುವಂತ ಶಕ್ತಿ ಗುರುವಿಗೆ ಇರ್ತದ. ಅದಕ್ಕಾಗಿ ಗುರುವಿನ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರ. ಈಗಿನ ಹೊಟ್ಟೆ ಕೇಳಕ್ ಹೋಗ್ರಿ ಗುರು ಸೇವಾ. ನೋಡ್ರಿ, ಸುಮ್ಮ ಹಾಸ್ಯಕ್ಕೆ ಒಂದು ಕಥೆಯನ್ನು ಹೇಳಿ ಇವತ್ತಿನ ಪುರಾಣಕ್ಕೆ ವಿರಾಮವನ್ನು ನೀಡ್ತೇನೆ. ಅದ್ರಾಗ ನೀವು ನಾಟಕಕ್ಕೆ ಬಹಳ ಖುಷಿಯಾಗಿ ಕುಂತೀರಿ, ಹೌದೇನ್ರಿ? ಹಂಗೇನಿಲ್ಲ, ನಾಟಕ ಯಾರು ಬಿಡೋರದಾರ ಈಗ. ನೋಡ್ರಿ, ಯಾವಾಗ ಒಬ್ಬ ಗುರುಗಳು ಒಂದು ಮನೆಗೆ ಬಂದಿದ್ರಂತ. ಆ ಮನೆಗೆ ಬಂದಿರುವಂತ ಸಂದರ್ಭದೊಳಗ ಗುರುಗಳು ಪಾದಕ್ಕೆ ನೀರ್ ಹಾಕಿ ಒಳಗ್ ಕರ್ಕೊಂಡ. ಒಳಗ ಕಡ್ಕೊಂಡ್ ಕೂಡೇನ ಗುರುಗಳು ಮಸ್ತ್ ಬಂಗಾರ ಹಾಕೊಂಡು ಬಂದಿದ್ರಿ, ಕೈ ತುಂಬಾ. ಈ ಕೊಳ್ಳಾಗ ಕೈಯಾಗ ಬಂಗಾರ ಹಾಕೊಂಡು ಬಂದಿದ್ರಲ್ಲ, ಅವಾಗ ಆ ಶಿಷ್ಯ ಅನ್ಕೊಂಡ ಗುರುಗಳು ಮಸ್ತ್ ಮಿರಿ 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 ಬಂಗಾರ ಮಿಂಚಾಕತ್ತಾವು, ಅದ್ರ ಒಳಗ ಒಂದ್ 2 ಬಂಗಾರ ತಕ್ಕೊಂಡ್ಬಿಟ್ರೆ ಮಸ್ತ್ ಆನಂದವಾಗಿರ್ತೀನಿ ಅನ್ಕೊಂಡ. ನೋಡ್ರಿ, ಶಿಷ್ಯ ಇದ್ರೆ ಹೆಂಗಿರ್ತಾವು. ಯಾವಾಗ ಬಂಗಾರದ ಮ್ಯಾಲ ಆಸೆ ಹುಟ್ಟುತ್ತೆ, ಒಟ್ಟು ಗುರುಗಳು ಮನೆಯಿಂದ ಹೊರಗೆ ಹೋಗುವಾಗ ಒಟ್ಟು ಬಂಗಾರ ಎತ್ತಬೇಕು ಅನ್ಕೊಂಡ. ಗುರುಗಳಿಗೆ ಒಳಗೆ ಪೂಜಾಕ್ಕೆಲ್ಲ ವ್ಯವಸ್ಥೆ ಮಾಡಿದ, ಮಸ್ತ್ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ದ. ಗುರುಗಳು ಸ್ನಾನ ಮುಗಿಸ್ಕೊಂಡು ಹೆಂಗ ಪೂಜಾಕ್ ಬಂದು ಕುಳಿತುಕೊಂಡ್ರು ನೋಡ್ರಿ. ಗುರುಗಳು ಯಾವಾಗ ಪೂಜಾಕ್ ಬಂದು ಕುಳಿತುಕೊಂಡಿದ್ರು, ಅಲ್ಲಿ ಮಂತ್ರ ಅನ್ನಕತ್ರ ಗುರುಗಳು. ಏನ್ ಮಂತ್ರ ರೀ? ಅರಹ ಓಂ ಸದ್ದೋಜಾತಂ ಪ್ರವಧ್ಯಾಮಿ ಸದ್ದೋಜಾತಾಯ ವೇ ನಮೋ ನಮಃ. ನಮ ಸೋಮಾಯ ಚ ರುದ್ರಾಯ ಚ ನಮ ತಾಮ್ರಾಯ ಚ ಅರುಣಾಯ ಚ ನಮ ಶೃಂಗಾಯ ಚ ವಿಸ್ಪದೇ ಚ ನಮ ಉಗ್ರಾಯ ಚ ಭೀಮಾಯ ಚ ನಮ ಅಗ್ರೇವದಾಯ ಚ ದೂರೇವದಾಯ ಚ ನಮ ಅಂತೇಶ ನಿಶೇಷ. ಈ ಮಂತ್ರ ಅನ್ನಬೇಕಾಗಿತ್ತು ಗುರುಗಳು. ಯಾವ ಮಂತ್ರ ಅಂದ್ರೆ ಅವರು ಬೆರಕಿದ್ರು. ಅವ್ರು ಯಾವಾಗ ಇವು ಬಂಗಾರಕ್ಕೆ ಕಣ್ಣು ಹಾಕ್ಯಾನಂದ್ರ ಅವ್ರು ಅಂದ್ರು, ಈ ಕೆಳಗ ಕುಂತ ಕಂಬ್ಳಿತ್ತಲ್ರಿ, ಕಿಮ್ಮತ್ತಿನ ಕಂಬ್ಳಿ ಹಸಿದ್ದಾರೆ ಅವನು. ಗುರುಗಳು ಅಂದ್ರ ಈ ಕಂಬ್ಳಿನ ತಗೊಂಡು ಹೋಗ್ಬಿಟ್ರೆ ಹೆಂಗ ಅಂದ್ರ ಅವ್ರು. ಅವ್ ಬಂಗಾರ ಕಣ್ಣು ಹಾಕಿದ್ರ ಅವ್ರ ಗುರುಗಳು ಕಂಬ್ಳಿ ಕವನ್ ಹಾಕ್ಯಾರಿ. ಮಂತ್ರ ಆ ಮಂತ್ರ ಅನ್ನೋ ಬದ್ಲಿ ಈ ಮಂತ್ರ ಅನ್ನಕತ್ರ ನೋಡ್ರಿ. ಕಂಬ್ಳಿ ಹಸಕಾಯ್ತು ಚಾದ್ರ ಹೊಚ್ಚಗಳಕಾಯ್ತು, ಕಂಬ್ಳಿ ಹಸಕಾಯ್ತು ಚಾದ್ರ ಹೊಚ್ಚಗಳಕಾಯ್ತು, ಕಂಬ್ಳಿ ಹಸಕಾಯ್ತು ಚಾದ್ರ ಹೊಚ್ಚಗಳಕಾಯ್ತು ಅನ್ನಕತ್ರ ಅವ್ರು. ಅವಾಗ ಅವ್ ಶಿಷ್ಯ ಅನ್ಕೊಂಡ, ನಾ ಬಂಗಾರ ಕಣ್ಣು ಹಾಕಿದ್ರ ಇವ್ರು ನಾನು ಕಂಬ್ಳಿ ಕಣ್ಣು ಹಾಕ್ಯಾರ, ಕೆಮ್ಮತ್ತಿನ ಕಂಬ್ಳಿಗೆ. ಗುರುಗಳು ಬಾಳ ಬೆರಿಕದಾರ ಅಂದ. ಅವಾಗ ಮುಂದ ಅವ್ ಶಿಷ್ಯ, ಏನ್ರಿ ಇದು ಮಂತ್ರ? ಗುರುಗಳ ಮುಂದ ಕುಂತು ಶಿಷ್ಯ, ನಾನು ಒಂದು ಮಂತ್ರ ಅಂತೀನಿ ಕೇಳ್ತೀರೇನ್ರಿ ಗುರುಗಳ ಅಂದ. ಏನಪ್ಪ ಮಂತ್ರ? ಹೊರಗೆ ಚಕಡಿ ತಂದಿದ್ರು ಗುರುಗಳು. ಮತ್ತ ಆಗಿನ ಕಾಲಕ್ಕೆ ಬಸ್ ಮತ್ತ ಈ ಕಾರ್ಗಳ ವ್ಯವಸ್ಥೆಗಳು ಎಲ್ಲಿದ್ದು ರೀ? ಚಕಡಿ ಮೇಲೆ ಅಡ್ಡಾಡ್ಬೇಕು. ಚಕಡಿ ಹೊರಗೆ ತಂದ ಕೆಮ್ಮತ್ತಿನ ಚಕಡಿ ನಿಲ್ಲಿಸ್ಯಾರ, ಎತ್ತುಗಳನ್ನ ನಿಲ್ಲಿಸ್ಯಾರ. ಅವ ಅಂದ, ಚಕಡಿ ಹತ್ತಕ್ಕಾಯ್ತು ಎತ್ತು ಹುಳಕಾಯ್ತು, ಚಕಡಿ ಹತ್ತಕ್ಕಾಯ್ತು ಎತ್ತು ಹುಳಕಾಯ್ತು, ಚಕಡಿ ಹತ್ತಕ್ಕಾಯ್ತು ಎತ್ತು ಹುಳಕಾಯ್ತು ಅಂದ. ಇವ್ರು ಕಂಬ್ಳಿ ಕಣ್ಣು ಹಾಕಿದ್ರ ಅವ್ರು ಅವ ಚಕಡಿಗೆ ಕಣ್ಣು ಹಾಕಿದ್ ನಾವ. ಅವಾಗ ಗುರುಗಳು ಅಂದ್ರು, ನಾನು ಹೋಗಿ ಒಂದ್ 8,000 ರೂಪಾಯಿ 10,000 ರೂಪಾಯಿ ಕಿಮ್ಮತ್ತಿನ ಕಂಬ್ಳಿ ಕಣ್ಣು ಹಾಕಿದ್ರ ಈ ಮಗ ಚಕಡಿಗೆ ಕಣ್ಣು ಹಾಕ್ಯಲ್ಲ ಇವ ಅಂದ್ರು ಅವ್ರು. ಅವಾಗ ಮತ್ತ ಉಲ್ಟಾ ತಿರುಗಿಸಿದ್ರು ನೋಡ್ರಿ ಮಂತ್ರ ಗುರುಗಳು. ಏನಂದ್ರು ಅವರು? ಬೇಡ ಬೇಡ ತಡಿ ಅಂತ ತಿಳ್ಕೊಂಡು, ನಾನ್ ನನಗೆ ಇರ್ಲಿ ನಿನ್ ನನಗೆ ಇರ್ಲಿ, ನಾನ್ ನನಗೆ ಇರ್ಲಿ ನಿನ್ ನನಗೆ ಇರ್ಲಿ, ನಾನ್ ನನಗೆ ಇರ್ಲಿ ನಿನ್ ನನಗೆ ಇರ್ಲಿ ಅಂದ್ರು ಅವ್ರು.